ಜೈ ಹಿಂದ್. ಸೊ ನಿನ್ನೆ ಕ್ಲಾಸ್ನೊಳಗಡೆ ಏನಪ್ಪಾ ಅಂದ್ರೆ ನಿಮ್ಗೆ 3 ಪ್ರಶ್ನೆಗಳನ್ನ ಕೊಟ್ಟಿದ್ದೆ. ಸೊ ಯಾವ ರೀತಿ ಬರ್ತಾವ ಅಂತ ಹೇಳಿಂದ ನೋಡ್ಕೊಡ್ರಂತೆ. ಇದು ಮೆಂಟಲ್ ಎಬಿಲಿಟಿ ಅಂದ್ರೆ ಹೆಂಗಂದ್ರೆ ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು ಯಾವ ರೀತಿ ಸಂಬಂಧಗಳು ಬಂದಾವ ಅಂತ ಹೇಳಿಂದ ಮಾನಸಿಕವಾಗಿ ಸದೃಢ ಇರ್ತಕ್ಕಂಥವ್ರನ್ನ ಅದಾರೋ ಇಲ್ಲ ಅಂತ ಚೆಕ್ ಮಾಡೋ ಸಂಬಂಧ ಮಾಡಿರ್ತಕ್ಕಂಥದ್ದು. ಅಂದ್ರೆ ವಿಚಾರ ಶಕ್ತಿ ಸೊ ಭಾಳ ಸ್ಟ್ಯಾಂಡರ್ಡ್ ಆಗಿರಬೇಕು. ಅದರ ಸಲುವಾಗಿ ಏನೈತಿ ಪ್ರಶ್ನೆಗಳನ್ನ ಈ ಥರ ಕೇಳ್ತಿರ್ತಾರ. ಓಕೆ, ಸೊ ಕ್ವಶನ್ನ ನೀನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ನೋಡ್ಕೊಳ್ರಿ. ಫಸ್ಟಿಗೆ ಏನು ಕೊಟ್ಟಿದ್ನಿ ಅಂತಂದ್ರೆ ನೀಡಲಾದ ಸರಣಿಯಲ್ಲಿ ಒಂದು ಪದವು ಬಿಟ್ಟು ಹೋಗಿದೆ. ಸರಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದದ್ದನ್ನು ಆರಿಸಿ. ಅಂದ್ರೆ ಹೆಂಗಂದ್ರ ಇಲ್ಲಿ ಏನೈತಿ ಸರಣಿಗಳನ್ನು ನೋಡಿ ಕೂಡ ಆನ್ಸರ್ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಆಪ್ಷನ್ ನೋಡಿ ಆಯ್ಕೆ ಏನೈತಿ ಅದನ್ನ ನೋಡ್ಕೊಂಡನ ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ಈಗ ಏನು ಕೊಟ್ಟಿದೆ ಅಂದ್ರೆ RT VT VX ZX ಸೊ ಕ್ವಶನ್ ಮಾರ್ಕ್. ಇದು ಹೆಂಗೆ ಮಾಡೈತಿ ಮೊದಲು ತಿಳ್ಕೊಬೇಕಂದ್ರೆ ಈ ಪದಕ್ಕೆ ಮತ್ತು ಈ ಪದಕ್ಕೆ ಯಾವ ರೀತಿ ಸಂಬಂಧ ಐತಿ, ಈ ಪದದಿಂದ ಈ ಪದಕ್ಕೆ ಯಾವ ರೀತಿ. ಸೊ ಆ ಥರ ನೋಡ್ಕೊಳ್ಳೋಕ್ಕಿಂತನೂ ಈ ಅಕ್ಷರಕ್ಕೆ ಯಾವ ಥರ ಸಂಬಂಧ ಐತಿ, ಸೊ ಈ ಅಕ್ಷರಕ್ಕೆ ಯಾವ ಥರ ಸಂಬಂಧ ಐತಿ, ಸೊ ಅದ ಥರ ಮುಂದೆ ಅಕ್ಷರ ಯಾವ್ದು ಬರ್ಬೋದು ಅಂತ ಥಿಂಕ್ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ನಾವು ಇದು ಫಸ್ಟ್ನೇ ಅಕ್ಷರ ಐತೆ. ಸೊ ಫಸ್ಟ್ನೇ ಅಕ್ಷರದಿಂದ ಮುಂದಿನ ಅಕ್ಷರಕ್ಕೆ ಯಾವ ಥರ ಸಂಬಂಧ ಐತಿ, RST ಅಂತೈತಿ, ಟಿ ಐತಿ, U V ಐತಿ, ಫಿ ಐತಿ ಅಂದ್ಬೇಕು ಮತ್ತೆ ಟಿ ಹೆಂಗೆ ಬತ್ತ. ಸೊ ಇದು ಹಂಗಂದ್ರೆ ಈ ಥರ ಸರಣಿ ಬರಲ್ಲ. ಇದು ಅಂದಾಗ ಏನೈತಿಲ್ಲ ಆರ್ ಐತೆ, ಆರದಿಂತ್ರ ವಿಕ್ ಯಾವ ಥರ ಸಂಬಂಧ ಐತಿ, ನೋಡ್ಕೊಳ್ರಿ. RSTUV ಅಂದ್ರೆ ಪ್ಲಸ್, ಸೊ +4 ಐತಪಿ. ಫೀದಿಂತ್ರ ವೀಕ್ ಅನ್ನೈತಿ. ಸೊ ಇದನ್ನ ಇದ್ದಂಗೆ ಇಟ್ಟಾನ ಅಂದ್ರೆ 0. ಮತ್ತು ಈ ವಿದಿಂದ ಈ ಜಡ್ಗೆ ಯಾವ ಥರ ಸಂಬಂಧ ಐತಿ ನೋಡ್ಕೊಳ್ರಿ. VQRSTUV WXY Z ಅಂದ್ರೆ +4 ಮಾಡ್ಯಾನ, ಅಂದಾಗ ಏನೈತಿಲ್ಲ ಸೊ ಜಡ್ಡನ್ನು ಇದಕ್ಕಿದ್ದಂಗೆ ಬರೆದು ಬಿಡ್ರಿ ಇಲ್ಲಿ, ತಿಳಿತಾ. ಇನ್ನು ನೆಕ್ಸ್ಟ್ ಏನೈತಿ ಟಿ ಐತಿ, ಟಿ ಏನೈತಿ ಇದಕ್ಕಿದ್ದಂಗೆ ಬರ್ದಾನ. ಸೊ ಅಂದ್ರೆ ಮೊದಲು 4 ಮಾಡ್ಕೋತೀಗೇನು ಅಂತ ಹಿಂದಿಂದಕ್ಕೆ ಸಂಬಂಧಗಳು ಏನದ ಅದನ್ನ ಇದಕ್ಕಿದ್ದಂಗೆ ಬರ್ದಾನ ಇಲ್ಲಿ ಕೆಳಗೆ. ಅಂತ ಇಲ್ಲಿ ಏನು ಮಾಡ್ಯಾನಂತಂದ್ರೆ ಫಸ್ಟ್ನಿದಕ್ಕೆ ಏನಂತ ಇದಕ್ಕಿದ್ದಂಗೆ ಬರ್ದಾನ ಅಂದ್ರೆ +0 ಅಂದ್ರೆ ಇದಕ್ಕಿದ್ದಂಗೆ ಬರ್ದಾನ. ಟಿ ಇದಿಂತ್ರ ಎಕ್ಸ್ ಯಾವ ಥರ ಸಂಬಂಧ ಐತಿ, UVWX ಅಂದ್ರೆ +4 ಮಾಡ್ಯಾನ. ಜಡ್ಡ ಇದಕ್ಕಿದ್ದಂಗೆ ಇಟ್ಟಾನ ಅಂದ್ರೆ 0 ಪ್ಲಸ್ ಮಾಡ್ಯಾನ. ಸೊ ಇಲ್ಲಿದಿಂತ್ರ ಏನೈತಿ +4 ಕಂಪಲ್ಸರಿ ಮಾಡ್ಬೇಕು. ಇದಕ್ಕೆ +4 ಮಾಡ್ಬೇಕು. ಇದಕ್ಕಿದ್ದಂಗೆ ಇಟ್ಟಾನ 0, ಜಡ್ ಇದ್ದಿದ್ದ ಜಡ್ ಇಟ್ಟಾನ. ಅಂದಾಗ ಏನೈತಿಲ್ಲ ಎಕ್ಸ್ ಐತಿ YZ. ಸೊ ಜಡ್ ಮುಗಿದ ಬಳಕ ಏನು ಹೇಳೀನಿ, ಏದಿಂತ್ರ ಸ್ಟಾರ್ಟ್ ಆಕೈತೆ AB. ಸೊ ಅಂದ್ರೆ ZB ಆನ್ಸರ್ ಏನೈತಿ ZB. ಫಸ್ಟ್ನೇ ಆಪ್ಷನ್ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇದು ನೋಡ್ಕೊಳ್ರಿ ಈಜಿ ಅದಾವ. ಪಿ ಐತಿ PQR ಅಂದ್ರೆ PRQ ಅಂತ ಬರ್ದಾನೆ. ಅಂದ್ರೆ PQR ಇತ್ತಂದ್ರೆ ಏನ್ರಿ ಮತ್ತೆ ವಿಚಾರ ಮಾಡ್ಬೋದಿತ್ತು. ಅಂದಾಗ ಈ ಅಕ್ಷರಕ್ಕೆ ಯಾವ ಥರ ಸಂಬಂಧ ನೋಡ್ರಿ, PQ ಇಲ್ಲಿ R ಬರುತ್ತೆ ಅಂತ ವಿಚಾರ ಮಾಡ್ರಿ. R ಆದ ಬಳಿಕ ST ಅಂದ್ರೆ ಏನೈತಿ ಕಂಪಲ್ಸರಿ ಇಲ್ಲಿ R ಬರ್ತೈತಿ. ಇಲ್ಲಿ R ಐತಿ STUV ಅಂತ ಬಂದೈತಿ. ಓಕೆ, QRS. ಸೊ ಆನ್ಸರ್ RTS ಅಂತೇಶಿಂದ ಬರ್ತೈತಿ. ನಾವು ಈಗ ಇದೇನೈತಿ ಒಂದೊಂದು ಪದಗಳ ಸರಣಿಯನ್ನ +1 ಅಂತೇಶಿಂದ ಮಾಡ್ಕೊಂತ ಹೋಗ್ಯಾನ ಅಷ್ಟ. ಇದನ್ನ ಬಿಟ್ಟು ಬೇರೆ ಏನಿಲ್ಲ. ಅಂದ್ರೆ P ಇಲ್ಲೈತಿ, Q ಇಲ್ಲೈತಿ, ನಡ್ಬಾರ್ಕ R ಬಂದೈತಿ ಅಂದ ಬಳಕ. ಸೊ ಇಲ್ಲೇನೈತಿ ಇದನ್ನ ಫಸ್ಟ್ Q ಬರ್ಕೊಂಡನ, ಮುಂದೆ ಇಲ್ಲಿ S ಹೆಂಗೆ ಬತ್ತು, R ಇದು S ಮಾಡ್ಯಾನ, ಹಿಂಗೇನು ವಿಚಾರ ಮಾಡಂಗಿಲ್ಲ ಇಲ್ಲಿ. ಸೊ ಮೊದಲು ಅಕ್ಷರಗಳಿಂತ್ರ ಸೊ ನೋಡ್ಕೋಬೇಕು. ಓಕೆ, ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ. ಇದು ಕೂಡ ಯಾವ ಥರ ಐತಿ, L ಆಗ್ತಾ, Lದಿಂತ್ರ P ಹೆಂಗೆ ಬಂತು, MNOP +4. P ಐತಿ, Pದಿಂತ್ರ T ಹೆಂಗೆ ಬಂತು, QRST ಅಂದ್ರೆ 4. Tದಿಂತ್ರ UVWX ಅಂದ್ರೆ +4. ಅಂದ್ರೆ ಎಲ್ಲದಕ್ಕೂ ಏನೈತಿ +4 ಮಾಡ್ಯಾನ. ಅಂದ ಬಳಕ ಎಕ್ಸ್ ಆದ ಬಳಕ ಏನೈತಿ YZAB. ಸೊ ಫಸ್ಟಿಗೆ ಏನೈತಿ +4 ಮಾಡಿದೆ ಅಂದ್ರೆ ಫಸ್ಟ್ನೇದು ಏನೈತಿ B ಬರುತ್ತೆ ಇಲ್ಲಿ. ಓಕೆ, M ಆದ ಬಳಕ NOP Q ಅಂದ್ರೆ ಇದಕ್ಕೂ 4 ಮಾಡೋಣ. RSTUV
ಇಷ್ಟು ಇದ್ರ ಒಂದು ಪದ ನಮ್ಗೆ ಗೊತ್ತಾದ ಬಳಿಕ ಸೊ ನೆಕ್ಸ್ಟ್ ಏನೈತಿ ವಾಯ್ ಐತಿ ಜಡ್ ಎ ಬಿ ಸಿ. ಸೊ ಬಿ ಸಿ ಇಲ್ಲಿ ಕೆಳಗೆ ಬರ್ತೀನಿ ನೋಡ್ರಿ ಆನ್ಸರ್ ಇದನ್ನು. ಬಿ ಸಿ ಡಿ ಐತಿ ಇ ಎಫ್ ಜಿ ಎಚ್ ಓ ಪಿ ಕ್ಯೂ ಆರ್ ಎಸ್. ಆನ್ಸರ್ ಬಿ ಸಿ ಎಚ್ ಎಸ್. ಈ ಥರ ಐತದ. ಸೊ ಇದೇ ಥರ ಪ್ರಶ್ನೆಗಳನ್ನ ಕೇಳ್ತಾನೆ. ಆಲ್ಮೋಸ್ಟ್ ಆಗಿ ನೀವೇನತ್ತಂದ್ರೆ ಸರಣಿಗಳ ಮ್ಯಾಗ ಬಂದಾಗ ಏನೈತಿ ಅಕ್ಷರ ಸರಣಿ ಒಳಗೆ ಏನೈತಿ ಇದೇ ಥರ ಆಲ್ಮೋಸ್ಟ್ ಪ್ರಶ್ನೆಗಳನ್ನ ಕೇಳ್ತಾನು. ಅದೇ ಥರ ಏನೈತೆ ನಾವು ಬೇರೆ ಬೇರೆ ಪ್ರಶ್ನೆಗಳಂದ್ರು ಯಾವ ಥರ ಆದರೂ ಇದೇ ಥರ ಸಂಬಂಧ ಇರ್ತಾವೆ. ಅದನ್ನ ಬಿಟ್ಟು ಬೇರೆ ಏನೂ ಇರಂಗಿಲ್ಲ. ಮುಂದೆ ನೀನು ಮತ್ತೊಂದು ಎಕ್ಸಾಂಪಲ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಏನಾರ ಡೌಟ್ ಇತ್ತಂದ್ರೆ ನನಗೆ ಕಳಿಸ್ರಿ. ಇನ್ನು ನೆಕ್ಸ್ಟ್ ಏನೈತಿ ಸಂಖ್ಯಾ ಸರಣಿಗಳದ ಹೇಳ್ತೇನೆ ಅಂತ ಹೇಳಿದೆ ನಾನು. ಸಂಖ್ಯಾ ಸರಣಿ ಒಳಗೆ ಏನು ಬರ್ತಿ ಸಂಕಲನದ ಸಂಖ್ಯಾ ಸರಣಿ, ವ್ಯವಕಲನದ ಸಂಖ್ಯಾ ಸರಣಿ, ಗುಣಾಕಾರದ ಸಂಖ್ಯಾ ಸರಣಿ, ಭಾಗಾಕಾರದ ಸಂಖ್ಯಾ ಸರಣಿ, ವರ್ಗ ಸಂಖ್ಯೆಗಳ ಸಂಖ್ಯಾ ಸರಣಿ, ಗಣಗಳ ಸಂಖ್ಯಾ ಸರಣಿ. ಇದನ್ನ ಏನೈತಿ ಒಂದು ಸ್ವಲ್ಪ ಸ್ಪೀಡಾಗಿ ಹೇಳ್ಕೊತ ಹೋಗ್ತೀನಿ. ಯಾಕಂದ್ರೆ ಸ್ಲೋ ಆಗಿ ಹೇಳೋದ್ರಿಂದ ಏನೈತಿ ಒಂದು ಸ್ವಲ್ಪ ಇಂಟ್ರೆಸ್ಟು ಕಡಿಮೆ ಆಗುತ್ತಲ್ಲ, ಅದಕ್ಕೆ ನೋಡ್ಕೊಳ್ರಿ. ಸಂಕಲನದ ಸಂಖ್ಯಾ ಸರಣಿ ಒಳಗೆ ಯಾವ ಥರ ಬಂದ ಅಂತ ಹೇಳಿ ಕಿಸಿಂದ ನೋಡ್ಕೊಳ್ರಿ. ಎಷ್ಟೆಷ್ಟು ಕುಡ್ಕೋತ ಏನು ಸೊ ಏನು ಮಾಡ್ಯ ಅಂತ ಹೇಳಿ ಅದನ್ನು ಮೊದಲು ನಾವು ನೋಡ್ಕೋಬೇಕು. ಅಂದಾಗ ಮಾತ್ರ ಬಿಡ್ಸಕ್ಕ ಅನುಕೂಲ ಆಗುತ್ತೆ. 12 ಐತಿ, 12ರಿಂದ ಮುಂದೆ 14 ಐತೆ. ಸೊ 12ಕ್ಕೆ ಮತ್ತು 14ಕ್ಕೆ ಎಷ್ಟು ಸಂಬಂಧ ಐತಿತ್ತಂದ್ರೆ 2. ಸೊ ಪ್ಲಸ್ 2. ಮುಂದೆ 14ಕ್ಕೆ 17ಕ್ಕೆ ಎಷ್ಟೈತಿ 3 ಪ್ಲಸ್ 3 ಅಂತ 17ಕ್ಕೆ 22ಕ್ಕೆ ಪ್ಲಸ್ 5 ಮಾಡ್ಯಾನ. 5 ಅಂದಾಗ ಎಷ್ಟಾಯ್ತು 22 ಆಯ್ತು. ಮುಂದೆ ಸೊ ಇದು ಹೆಂಗೆ ಬಂದೈತಿ ಅದನ್ನು ನೋಡ್ಕೋಬೇಕು. ಮುಂದೆ ಎಷ್ಟು ಮಾಡಿರ್ಬೋದವ. ಸೊ ಇಲ್ಲಿ ಏನು ಮಾಡ್ಬೇಕತ್ತಂದ್ರೆ ಇದನ್ನು ಯಾವ ಥರ ಮಾಡ್ಯಾನತ್ತಂದ್ರೆ ಭಾಗ ಹೋಗಲಾರದ ಸಂಖ್ಯೆಗಳು ಇರ್ತಾವಲ್ಲ 10ರಿಂದ ಮಾಡ್ಯಾನ. ಬೆಸ ಸಂಖ್ಯೆಗಳಲ್ಲಿದೆ ಇದು ಭಾಗ ಹೋಗಲಾರದ ಸಂಖ್ಯೆಗಳು ಮಾಡ್ಯಾನ ಅಂದ ಬಳಿಕ ಪ್ಲಸ್ 7. ಸೊ 7 ಅನ್ನೋದು ಏನೈತಿಲ್ಲ ಅದ್ರದ್ದು ಎಷ್ಟು ಕೂಡಿಸ್ಬೇಕು ಇದಕ್ಕೆ 22ಕ್ಕೆ. ಸೊ 7 ಕೂಡಿಸಿದಾಗ ಎಷ್ಟು ಬರ್ತಿ 29 ತಿಳಿತು. ಸೊ ಈ ಥರ ಏನೈತಿಲ್ಲ ನೋಡ್ಕೋಬೇಕು ಯಾವ ಥರ ಬಂದೈತಿ ದೇಶನ. ಇನ್ನು ಮುಂದೆ 11ರಿಂದ 14. 11ಕ್ಕೆ 14 ಎಷ್ಟು ಸಂಬಂಧ ಐತ್ರಿ 3 6 ಪ್ಲಸ್ 9 ಮಾಡ್ಯಾನ. 9 ಮಾಡ್ಯಾನ ತಂದ ಬಳಕ ಮುಂದೆ ಎಷ್ಟು ಮಾಡ್ತಾನೆ ಇಲ್ಲಿ ಏನು ತಿಳ್ಕೊಬೇಕಂದ್ರೆ ಯಾವ ಥರ ಸರಣಿಯನ್ನು ಮಾಡ್ಕೊತೀಗೇನಂತ ದೇಶದ 3 3 2 6 3 3 9 ಇಂದ 3 4 12 ಅಂದ್ರೆ 29ಕ್ಕೆ 12 ಪ್ಲಸ್ ಮಾಡಿದತ್ತಂದ್ರೆ ಎಷ್ಟು 29ಕ್ಕೆ ಪ್ಲಸ್ 12 ಮಾಡ್ಯಾನ ತಂದ ಬಳಕ ಎಷ್ಟು ಆಕೈತಿ 9 1 11. ಸೊ 11 ಪ್ಲಸ್ 2 41. ಸೊ 2 2 4 ಅಂದ್ರೆ 41. ಆನ್ಸರ್ 41 ತಿಳಿತು. ಸೊ ಇನ್ನು ಇದು ನೋಡ್ಕೊಡ್ರಿ 17ಕ್ಕೆ ಮತ್ತು 22ಕ್ಕೆ ಯಾವ ಥರ ಸಂಬಂಧ ಬಂದೈತಿ ಎಷ್ಟು ಪ್ಲಸ್ ಮಾಡ್ಯಾನ 18 19 20 21 22 ಅಂದ್ರೆ ಪ್ಲಸ್ ಸೊ 5 ಮಾಡ್ಯಾನ. ಮುಂದೆ ಇದಕ್ಕೆ ಸಂಬಂಧ ನೋಡ್ಕೊಡ್ರಿ ಎಷ್ಟೈತಿ ಸೊ 22 ಐತಿ ಅಂದ ಬಳಕ ಸೀದಾ 32 ಅಂದ್ರೆ ಪ್ಲಸ್ 10 ಮಾಡ್ಯಾನ. 10 ಮಾಡ್ಯಾನ. ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ ಸೊ 32ಕ್ಕೆ 47 ಹೆಂಗೆ ಬತ್ತು 32ಕ್ಕೆ 47 ಹೆಂಗೆ ಬತ್ತಂತಂದ್ರೆ 5 ಮಾಡ್ಯಾನ್ರಿ ಅಲ್ಲಿ. ಸೊ ಪ್ಲಸ್ 15 ಅಂದ್ರೆ 5 10 15 ಮಾಡ್ಯಾನ ಅಂದ ಬಳಕ ಪ್ಲಸ್ 20 ಮಾಡ್ರಿ. ಸೊ ಪ್ಲಸ್ 20 ಮಾಡಿರುತ್ತಂದ್ರೆ ಎಷ್ಟು ಬರುತ್ತೆ 67. ಸೊ ಆನ್ಸರ್ 67 ತಿಳಿತು. ಸೊ ಇದೇ ಥರ ಸಂಕಲನದ ಸರಣಿಗಳು ಕಂಟಿನ್ಯೂ ಇದೇ ಥರ ಭಾಳ ಎಕ್ಸಾಂಪಲ್ ಕೊಡ್ಬೇಕಲ್ಲ. ಇವೆರಡು ಎಕ್ಸಾಂಪಲ್ ಏನೈತಿ ಸೊ ಯಾವ ಥರ ಬಂದವಂತೇಶಿಂದ ನೀವೇ ನೋಡ್ಕೊಡ್ರಿ, ನನಗೆ ಕಮೆಂಟ್ ಮಾಡ್ರಿ. ಸೊ ಆನ್ಲೈನ್ ಕ್ಲಾಸ್ ಆಗಿತ್ತಂದ್ರೆ ಡೈರೆಕ್ಟಾಗಿ ಕೇಳ್ಬೋದಾಗಿತ್ತು. ಸೊ ಇದು ಯಾವ ಥರ ಬಂತೆ ಅಂತ ಹೇಳಿರತ್ತಂದಾಗ ನೀವು ಆನ್ಸರ್ ಮಾಡ್ತಿದ್ರಿ. ಸೊ ಆನ್ಲೈನ್ ಕ್ಲಾಸ್ ಮಾಡಕ್ಕಂತೇಶಿಂದ್ರೆ ಸಮಯ ಇಲ್ಲ. ಇವೆರಡು ಏನೈತಿ ನಿಮ್ಮ ಸಲುವಾಗಿ ಕೊಟ್ಟಿರ್ತೀನಿ. ಸೊ ಹೋಮ್ವರ್ಕ್ ಇವು ಏನೈತಿ ವ್ಯವಕಲನದ ಸರಣಿಗಳು. ಸೊ ವ್ಯವಕಲನದ ಸರಣಿಗಳು ಏನಂದ್ರೆ ಮೈನಸ್ ಬರ್ತೈತಿ. ಸೊ ಮೈನಸ್ ಯಾವ ಥರ ಮಾಡ್ಯಂತೇಶಿಂದ ಅದನ್ನು ಕಂಡು ಹಿಡಿಬೇಕು ನೀವು. ಅದನ್ನು ಕಂಡು ಹಿಡಿಬೇಕತ್ತಂದ್ರೆ ಮೊದಲೇನೈತಿ ನಾವು ಕರೆಕ್ಟಾಗಿ ನೋಡ್ಕೋಬೇಕು. ಸೊ ನೋಡ್ಕೊಂಡಾಗ ಮಾತ್ರ ಅದನ್ನು ವ್ಯವಕಲನದ ಸರಣಿಗಳನ್ನು ಪೂರ್ಣ ಮಾಡೋಕ್ಕೆ ಸಾಧ್ಯ ಆಕೈತೆ. ಇಲ್ಲಿ ಕೂಡ ಬೆಸ ಸಂಖ್ಯೆಗಳ ಸರಣಿಯನ್ನು ಮಾಡಿರ್ತಾನು. ಇಲ್ಲಿ ವ್ಯವಕಲನದ ಸರಣಿ ಅಂದ್ರೆ ಹೆಂಗತಿ ಸರಣಿಗಳೊಳಗೆ ಏನೈತಿ
ಸಮ ಸಂಖ್ಯೆಗಳಾಯ್ತು, ಬೆಸ ಸಂಖ್ಯೆಗಳಾಯ್ತು, ಗುಣಾಕಾರದನ್ನ ಮೈನಸ್ ಮಾಡಿರ್ಬೋದು, ಭಾಗಾಕಾರದಿಂದ ಮೈನಸ್ ಮಾಡಿರ್ಬೋದು, ಈ ಥರನೂ ಮಾಡಿರ್ತಾನೆ. ಅಂದಾಗ ಏನತ್ತಿಲ್ಲ, ಸೊ ಡೈರೆಕ್ಟ್ ತಿಳ್ಕೊಬೇಕತ್ತಂದ್ರೆ, ಸೊ ಈಗ ನಾವು ವ್ಯವಕಲನದಿಂದಾಗ ಮೈನಸ್ ಮಾಡ್ಕೊತ ಹೋಗೋದಕ್ಕಿಂತನೂ ಸೀದಾ ಏನತ್ತಿಲ್ಲ 22 20 ಮೈನಸ್ ಮಾಡೋದಕ್ಕಿಂತನೂ ಸೀದಾ ಇಲ್ಲಿಂದ ಹಿಂಗೆ ಉಲ್ಟಾ ನೋಡ್ಕೊತ ಹೋಗೋದು. ನಾವು ವ್ಯವಕಲನದ ಬಂದಾಗ ಏನತ್ತಲೆ ಉಲ್ಟಾ ನೋಡ್ಕೊತ ಹೋಗೋದು. ಸೊ 10ರಿಂದ ಇದಕ್ಕೆ ಎಷ್ಟು ಸಂಬಂಧ ಐತಿ, ಪ್ಲಸ್ 4 ಅಂದ್ರೆ ಉಲ್ಟಾ ಹೋದಾಗ ಪ್ಲಸ್ ಅಂತ ಹಾಕೋಬೇಕು. ಅದಕ್ಕೆ ನಾವೇನೈತಿ ಅದನ್ನ ಮೈನಸ್ ಅಂತ ಬರ್ಕೊಳು, ಅಂದ್ರೆ ಹಿಂದ್ ಹೋಗ್ಯಾನ. ಸೊ ಹಿಂದ್ ಹೋಗ್ಯಾನ ಅಂದ ಬಳಿಕ -4 10 16ರಾಗ 6 ತೆಗದಾನಂದ್ರೆ -6 ತಿಳಿತಾ. ಸೊ ಇದರಿಂದ ಇದಕ್ಕೆ ಯಾವ ಥರ ಸಂಬಂಧ ಐತಿರಿ, ಇದರಿಂದ ಸೊ 16ರಿಂದ 20 ಅಂದ್ರೆ ಎಷ್ಟು ಬಂದೈತಿ, ಎಷ್ಟು ಕುಡ್ಸ್ಯಾನ ಅಂದ್ರೆ -4 20ರಾಗ 4 ಕಳೆದಾಗ 16 ಬರುತ್ತೆ ಅಂತ. ಇದರಿಂದ ಇದಕ್ಕೆ 20ರಿಂದ 22 ಆಯ್ತಲ್ಲ. ಸೊ ಅಂದ್ರೆ ಇಲ್ಲಿ ಮಾಡೋಣ -2. ಸೊ -2 -4 -6 ಅಂದಾಗ -8 ಮಾಡಿದಾಗ ಸೊ ಆನ್ಸರ್ 2 ಬರ್ತೈತಿ. ಅಂದ್ರೆ ಸಮ ಸಂಖ್ಯೆಗಳದ್ದು ಏನೈತಿ ಮೈನಸ್ ಮಾಡ್ಕೋತೀಗಾನ ಅಂತ. ಇದು ನೋಡ್ಕೊಡ್ರಿ ನೆಕ್ಸ್ಟ್ ಇದು ಹೆಂಗೆ ಬಂದೈತಿ. 15ಕ್ಕೆ 18 ಸೊ ಎಷ್ಟು ಮೈನಸ್ ಮಾಡ್ಯಾನು, 15 16 17 18 ಅಂದ್ರೆ ಸೊ -3 ಮಾಡ್ಯಾನ ಅಂತ. ಮುಂದಿಲ್ಲಿ 18ರಿಂದ 21 19 20 21 -3 ಸೊ -3 ಅಂದ್ರೆ ಒಂದಕ್ಕೊಂದು -3 ಐತೆ. ಸೊ ಅಂದಾಗ 15ರಾಗ 3 ಮೈನಸ್ ಮಾಡಿದ್ರಿ ಅಂತಂದ್ರೆ ಎಷ್ಟು ಬರ್ತಿ, 12. ಓಕೆ, ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ 21 ಸೊ -3 ಅಂದ್ರೆ ನಾವು ಈ ಕಡೆ ಉಲ್ಟಾ ಹೋದಾಗ ಏನೈತಿ ನಾವು ಪ್ಲಸ್ ಮಾಡ್ಕೊತ ಹೋಗ್ಬೇಕೈತಿ. ಸೊ ಈ ಥರ ಅನ್ನತಿ 27ರಾಗ ಮೈನಸ್ ಎಷ್ಟು ಮಾಡ್ಯಾನ ನೋಡ್ಬೇಕು, 27ರಾಗ ಮೈನಸ್ ಎಷ್ಟು ಮಾಡ್ಯಾನು ಅದನ್ನು ನಾವು ಹಂಗೆ ನೋಡ್ಕೋಕಿತ್ತನು. ಸೊ ಈ ಕಡೆಯಿಂದ ನಾವು ಉಲ್ಟಾ ಹೋದ್ವಿ ಅಂದ್ರೆ ನಮಗೆ ಪ್ಲಸ್ ಮಾಡಿದ್ಬೇಕು, ಆದ್ರೆ ಮೈನಸ್ ಆಗಿರ್ತೈತಿ ಅದು ಹಿಂದೆ. 24ರಾಗ 26 ಬಂದೈತಿ ಅಂದ್ರೆ -2. ಸೊ 26ರಿಂದ ಬಂದೈತಿ ಅಂದ್ರೆ -1. ಸೊ ಅಂದಾಗ ಇಲ್ಲೈತಿ -1 2 3 -4 ಮಾಡ್ಯಾನ ಅರ್ಥ. ಸೊ -4 ಅಂದ್ರೆ ಎಷ್ಟಾಯ್ತು, 7. ಇದು ವ್ಯವಕಲನದ ಸಂಖ್ಯಾ ಸರಣಿ. ಸೊ ಅದ ಥರ ಏನೈತಿಲ್ಲ ಮೈನಸ್ ಅಂದ್ರೆ ನೀವು ಮೈನಸ್ ಮಾಡ್ಕೋತವ್ರಿ ಅಂದ್ರೆ ಈ ಸಂಖ್ಯೆದಿಂದ ಈ ಸಂಖ್ಯೆಗೆ ಮೈನಸ್ ಮಾಡ್ರಿ. ಸೊ ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಮೈನಸ್ ಮಾಡ್ರಿ. ಸೊ ಈ ಸಂಖ್ಯೆಯಿಂದ ಈ ಸಂಖ್ಯೆ ಮೈನಸ್ ಮಾಡ್ರಿ, ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಮೈನಸ್ ಮಾಡ್ರಿ. ಸೊ ಯಾವ ಥರ ಮೈನಸ್ ಮಾಡ್ಕೋತ ಹೋಗ್ಯಾರ ಅಂತ ಹೇಳಿಂದ ಅದನ್ನ ಇಲ್ಲಿ ಆನ್ಸರ್ ಬರ್ತೈತೆ. ಇದನ್ನ ನೀವು ಬಿಡಿಸ್ರಿ, ತಿಳಿತು. ಸೊ ಇದೇ ಥರ ಕಂಟಿನ್ಯೂ ಮುಂದೆ ಇದ್ರೊಳಗೆ ಕೋಡಿಂಗ್ ಡಿಕೋಡಿಂಗ್ ಹೆಂಗೆ ಬರ್ತಾವ ಅಂತ ಹೇಳಿ ಹೇಳ್ತೀನಿ. ಅದನ್ನು ಇನ್ನೇನೈತಿಲ್ಲ ಗುಣಾಕಾರದ ಸಂಖ್ಯಾ ಸರಣಿಗಳು ಇಲ್ಲಿ ಸೀದಾ ನೋಡ್ಕೋಬೇಕು ಯಾವ ಥರ ಗುಣಾಕಾರ ಮಾಡ್ಯಾನ. ಸೊ 2ಕ್ಕೆ ಇಂಟು 2 4 ಆಗೈತಿ, ಇಂಟು 2 4 ಆಗೈತಿ, 4ಕ್ಕೆ ಇಂಟು 2 ಸೊ 8 ಆಗೈತಿ, 8ಕ್ಕೆ ಇಂಟು 2 8 2 16 16 2 ಎಷ್ಟು ಬರ್ತಿ, 16 2 32 ಆನ್ಸರ 32 ತಿಳಿತಾ. ಸೊ ಅದೇ ಥರ ಏನೈತಿ ನೆಕ್ಸ್ಟ್ ನೋಡ್ಕೊಳ್ರಿ. 3 3 9 9 3 9 3 27 27 3 27 3 81. ಸೊ 81 3 ಎಷ್ಟು ಬಂದೈತಿ, 81 8 3 3 1 3 8 3 24 ಆನ್ಸರ 2 4 3 ತಿಳಿತಾ. ಸೊ ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ. ನೆಕ್ಸ್ಟ್ ಏನೈತಿ 4 ಇದು 4 ಹೆಂಗೆ ಬತ್ತು, 8 ಬತ್ತು ಹೆಂಗೆ, 24 ಹೆಂಗೆ ಬತ್ತು. ಸೊ ಅದನ್ನು ನೋಡ್ಕೊಳ್ರಿ. 4ಕ್ಕೆ ಅಂದ್ರೆ ಗುಣಾಕಾರನ ಐತಿ ಅಂದ ಬಳಕೆ ಇದಂತಿ 4 1 ಸೊ 4 1 4 4 2 8 8 24. ಸೊ ಇದಕ್ಕೆ ಇಂಟು 3 ಮಾಡ್ಯಾನ. ಸೊ ಅಂದಾಗ ಇಲ್ಲಿ ನೋಡ್ರೆ ಇದಕ್ಕೆ 1 ಮಾಡ್ಯಾನ, ಇಂಟು 1 4 ಬಂದೈತಿ, ಇಂಟು 2 8 ಬಂದೈತಿ, ಇಂಟು 3 ಅಂದ್ರೆ ಬಂದಿರೋ ಆನ್ಸರ್ಕ ಇಂಟು 3 ಮಾಡ್ಯಾನ ಅಂದ ಬಳಕ 24 ಬಂದೈತಿ. ಸೊ ಈ ಬಂದಿರೋ ಆನ್ಸರ್ಕ ಇಂಟು 4 ಮಾಡ್ಬೇಕ. ಸೊ 24 ಇಂಟು 4 4 4 16 4 2 8 ಇದೊಂದು 9 ಆನ್ಸರ 96. ಇದ್ರದ್ದು ಆನ್ಸರ 96. ಸೊ ಅದೇ ಥರ ಏನೈತಿ ಇದನ್ನ ಎರಡು ನೀವು ಬಿಡಿಸ್ರಿ. ಇನ್ನು ನೆಕ್ಸ್ಟ್ ಏನೈತಿ ಭಾಗಾಕಾರದ ಸರಣಿಗಳ. ಸೊ ಭಾಗಾಕಾರದ ಸರಣಿಗಳು ಹೆಂಗೆ ಬರ್ತಾವ ಅಂತ ನೋಡ್ಕೊಂತವ್ರಿ.
ಸೊ ಇಲ್ಲಿ ಏನೈತಿ ನಾವು ಇದು ಕೂಡ ಏನೈತಿ ಹಿಂಗೆ ಉಲ್ಟಾ ಹೋದ್ರೂ ನಡೀತೈತಿ. ಇರ್ಲಿಕ್ಕಂದ್ರೆ ಸೊ ಅದರದಿಂತ ಡಿವೈಡ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. 32 ಬರೋದು ಅದಕ್ಕೆ ಡಿವೈಡ್ ಬೈ 16. ಸೊ ಇದಕ್ಕೆ ಡಿವೈಡ್ ಬೈ ಇದನ್ನು ಮಾಡಿದಾಗ ಸೊ ಎಷ್ಟು ಬರ್ತಿ ಇಲ್ಲಿಕ್ಕಾರ ಎಷ್ಟು ಸಂಖ್ಯೆಗಳನ್ನ ಡಿವೈಡ್ ಮಾಡ್ಯಾನು. ಇಲ್ಲಿ ಬೇಕಾದ್ರೆ ಇಲ್ಲಿ ಏನು ಮಾಡ್ಕೊತ ಹೋಗೋದು ಇಂಟು ಮಾಡ್ಕೊತ ಹೋದ್ರೂ ನಡೀತೈತಿ. ಅದಕ್ಕೆ ಇಂಟು ಎಷ್ಟು ಮಾಡಿ ಉಲ್ಟಾ ಅದಕ್ಕಿಂತ ಏನೈತಿ ಸಲೀಸಾಗಿ ಸೊ ಎಷ್ಟೆಷ್ಟು ಡಿವೈಡನ್ನು ಮಾಡಿದನಂತೇಶಿಂದ ನೀವು ನೋಡ್ಕೊತ ಹೋಗ್ಬಿಡ್ರಿ. 36 ಐತೆ. 36 ಎಷ್ಟರಲ್ಲಿ ಡಿವೈಡ್ ಮಾಡ್ರಿ 16 ಬರ್ತಿ. 36ರಾಗ ಎಷ್ಟರಲ್ಲೇ 2 ಹೊಡೆದು ನೋಡ್ರಿ. 2 1 ಸೊ 2 1 2 12 ಉಳಿತು. 2 6 ಸೊ 16 ಬತ್ತು. 16 ಡಿವೈಡ್ ಬೈ 2 2 1 2 8 16. ಸೊ ಡಿವೈಡ್ ಬೈ 2 2 1 2 4 8. ಸೊ ಡಿವೈಡ್ ಬೈ 2 2 1 2 2 ಅಂದ್ರೆ ಆನ್ಸರ್ ಇಲ್ಲಿ 2 ಬರ್ತೈತಿ. ಅದೇ ಥರ ಇದೇನತಿ 128 64. ಸೊ ಇದು ಯಾವ ಥರ ಡಿವೈಡ್ ಮಾಡ್ಯಾನ ನೋಡ್ಕೊತವ್ರಿ. 4 ಡಿವೈಡ್ ಮಾಡ್ಯಾನ. 4 1 4 16 1 16 2 32 4. ಸೊ ಅದೇ ಥರ ಏನಂತಲೇ ಡಿವೈಡ್ ಮಾಡಿದಾನೆ ಇದನ್ನು. ಸೇಮ್ ಈಜಿ ಐತೆ ಅದು ಕೂಡ. ಸೊ ಅದನ್ನು ಇದನ್ನೊಂದು ನೀವು ಬಿಡಿಸ್ರಿ ಯಾವ ಥರ ಡಿವೈಡ್ ಮಾಡಿ ಅಂತೇಶಿಂದ ಎಷ್ಟರಲ್ಲಿ ಮಾಡಿ ಅಂತ. ಇನ್ನು ನೆಕ್ಸ್ಟ್ ಇದು ನೋಡ್ಕೊಡ್ರಿ. ಡಿವೈಡೆಡ್ ಬೈ ಇಲ್ಲಿ ಸೊ 9 ಐತೆ. 9 3 27 27 3 81. ಸೊ ಅಂದ್ರೆ ನಾವು ಹಿಂದಿಂದ ಹೋದ್ರೂ ನಡೀತೈತೆ. 16 16 16 2 32 32 32 64. ಸೊ 64 64 ಅಂದ್ರೆ 16ನ್ನ 2ರಿಂದ ಇಂಟು ಮಾಡ್ಯಾನ ಅಂದ್ರೆ ಹಂಗೆ ಅಂದ ಬಳಕ ಸೊ ಇದಕ್ಕೆ ಡಿವೈಡ್ ಬೈ 2 ಮಾಡ್ಬೇಕು. ಅದೇ ಥರ ಏನೈತಿ 9 9 9 9 3 27 27 3 81. ಸೊ ಅದೇ ಥರ ಏನೈತಿ 9ಕ್ಕೆ ಡಿವೈಡ್ ಬೈ 3 ಮಾಡ್ರಿ. 3 1 3 3 3 9. ಆನ್ಸರ್ ಏನೈತಿ ಬರುತ್ತೆ. ಅದ ಎಲ್ಲರ ಜರ್ ಕರ್ತ ಇಲ್ಲಿ ಮತ್ತೊಂದು ಕೊಟ್ಟಿದ್ದಂದ್ರೆ ಇಲ್ಲಿ 3 ಕೊಟ್ಟ ಕಿಶಿಂದ ಡಾಟ್ ಡಾಟ್ ಅಂತ ಕೊಟ್ಟಿದ್ದಂದ್ರೆ ಅವಾಗ ಏನೈತಿ ಅವಾಗ ಇದನ್ನ 3 1 3 1. ಸೊ ಅಂದ್ರೆ 1 ಬರ್ತಿತ್ತು ಆನ್ಸರ್ ಇದೆ. ಅದನ್ನ ನೋಡ್ಕೋಬೇಕು. ಅದೇ ಥರ ಇದೇನೈತಿ ಇದನ್ನ ಎಷ್ಟರಲ್ಲಿ ಡಿವೈಡ್ ಮಾಡ್ಯಾನ ಸೊ ನೋಡ್ಕೊಂಬಿಡ್ರಿ. ಇವೆರಡು ಏನೈತಿ ನೀವು ಬಿಡಿಸ್ರಿ. ನೆಕ್ಸ್ಟ್ ವರ್ಗ ಸಂಖ್ಯೆಗಳ ಸರಣಿಗಳು. ಸೊ ಯಾವ ಥರ ಬರ್ತಾವೆ ವರ್ಗ ಸಂಖ್ಯೆಗಳ ಸರಣಿಗಳು? ಯಾವುದೇ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 2 ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧವೇ ವರ್ಗ ಸಂಖ್ಯೆ ಅಂತೇಶಿಂದ. ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಗೊತ್ತೈತಿ 1ರ ವರ್ಗ ಎಷ್ಟಿರ್ತೈತಿ. ಸೊ 1ರ ವರ್ಗ ಯಾವಾಗಿದ್ರು ಸೊ 1 ಆಗಿರ್ತೈತಿ. 2ರ ವರ್ಗ ಸೊ 2ರ ವರ್ಗ ಯಾವಾಗೈತಿ 4 ಆಗಿರ್ತೈತಿ. ಸೊ 3ರ ವರ್ಗ 3 2 ಸೊ 3 2 6 ಬಂದಿರೋ ಉತ್ತರಕ್ಕೆ ಮತ್ತೊಂದು ಸಲ ಗುಣಿಸ್ಬೇಕು. 6 3 9. ಸೊ 9 ಆಗಿರ್ತೈತಿ. ಸೊ 4 4ರ ವರ್ಗ 4 2 8 8 2 ಅಂದ್ರೆ ಫಸ್ಟಿಗೆ ಆಲ್ಮೋಸ್ಟ್ ಆಗಿ ನೀವು ಬೇಸಿಕ್ ಇದನ್ನ ಎಲ್ಲರೂ ಕಲ್ತಿರ್ತೀರಿ. ಸೊ ಅದೇ ಥರ ಏನತ್ತಲ್ಲ ಈ ಥರ ಕನ್ಫರ್ಮ್ ಆಗಿ ಗೊತ್ತಿರ್ಬೇಕು ನಿಮಗೆ. ಸೊ ಎಷ್ಟ 1ರ ವರ್ಗ 1 2ರ ವರ್ಗ 4 3ರ ವರ್ಗ 9 4ರ ವರ್ಗ 16 5ರ ವರ್ಗ 25 6ರ ವರ್ಗ 36 7ರ ವರ್ಗ 49. ಸೊ ಈ ಥರ ಏನೈತಿ ನಿಮ್ಗೆ ಗೊತ್ತಿರ್ಬೇಕು. ಗೊತ್ತಿರ್ಲಿಕ್ಕಂದ್ರೂ ಅವು ಇಲ್ಲಿ ಆನ್ಸರ್ ಏನು ಬಂದಿರ್ತಾರಲ್ಲ ಅದ್ರ ಮ್ಯಾಗ ಗುಣಿಸಿ ನೋಡ್ಬೇಕಾಗತ್ತೆ. 1 ಐತಾ. ಸೊ 1 ಇಲ್ಲಿ ನೆಕ್ಸ್ಟ್ 4 ಬಂದೈತಿ. ಇದು 1ರ ವರ್ಗ 1 2ರ ವರ್ಗ 4 ಸೊ 3ರ ವರ್ಗ 9 4ರ ವರ್ಗ 16. ಸೊ ಅದೇ ಥರ ಏನೈತಿ 5ರ ವರ್ಗ ಎಷ್ಟೈತಿ 25. ಸೊ ಆನ್ಸರ್ 25. 1ರ ವರ್ಗ 1 3ರ ವರ್ಗ 9 5ರ ವರ್ಗ 25. ಸೊ 7ರ ವರ್ಗ 9 9ರ ವರ್ಗ 81. ಅಂದ್ರೆ ಏನು ಮಾಡ್ಯಾನು ಸೊ ಇಲ್ಲಿ ಕೆಳಗೆ ನೋಡ್ಕೋಬೇಕ್ರಿ ಸಂಬಂಧ 1. ಸೊ ಮುಂದೆ ಏನು ಮಾಡ್ಯಾನ 3 1 ಐತಿ. ಸೊ 3ರ ವರ್ಗ ಮುಂದೆ 5ರ ವರ್ಗ ಮುಂದೆ ಇದಕ್ಕೆ 6 ಇಲ್ಲ 7ರ ವರ್ಗ ಅಂದ್ರೆ ಬೆಸ ಸಂಖ್ಯೆಗಳ ಸರಣಿಯನ್ನ ವರ್ಗ ಮಾಡ್ಯಾನ. ಅಂದಾಗ ಏನೈತಿ ಇದು 11ರ ವರ್ಗ ಮಾಡ್ಯಾನ ಅಂದ ಬಳಕ ನೀವೇನು ಮಾಡಬೇಕು 13ರ ವರ್ಗ ಎಷ್ಟು ಬರ್ತೈತಿ ಇಲ್ಲಿ ಆನ್ಸರ್ ಮಾಡ್ಬೇಕು. ಸೊ 13ರ ವರ್ಗ ಗೊತ್ತಿಲ್ಲ 13ರ ವರ್ಗ ಗೊತ್ತಿಲ್ಲ ಅಂದ ಬಳಕು 13 ಸೊ ಇಂಟು 13 ಅನ್ನು ಮಾಡ್ಬೇಕ ಅಂದಾಗ ಸೊ ಆನ್ಸರ್ ಬರ್ತೈತೆ. 3 3 9 3 1 3 ಇಂಟು 3 1 3 ಸೊ 1 1 1 9 6 1 169. ಸೊ ಆನ್ಸರ್ ಎಷ್ಟು ಬರ್ತೈತೆ 169. ತಿಳಿತಾ?
ಇದೇ ಥರ ಏನೈತಿ ಕಂಟಿನ್ಯೂ ಆಗಿ ಸೊ ಮಾಡ್ಕೊಂತ ಹೋಗ್ರಿ. ಇವು ಎರಡು ಏನೈತಿ ನೀವು ವರ್ಗ ಸಂಖ್ಯೆಗಳ ವರ್ಗಮೂಲ ಇದನ್ನ ಕಂಟಿನ್ಯೂ ಮಾಡಿ ಇದನ್ನ ಬಿಡಿಸ್ರಿ ಯಾವ ಥರ ಬಂದೈತಿ ವರ್ಗ ಸಂಖ್ಯೆಗಳದ್ದು. ನೆಕ್ಸ್ಟ್ ಗಣ ಸಂಖ್ಯೆಗಳು ಏನು ಬರ್ತಾವಪ್ಪ ಅಂತಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧವೇ ಗಣ ಸಂಖ್ಯೆಗಳು. ಸೊ ಗಣ ಸಂಖ್ಯೆಗಳ ಆಲ್ಮೋಸ್ಟ್ ಇದ್ರ ಬಗ್ಗೆ ಏನಂತಿ ಜಾಸ್ತಿ ಕ್ವಶನ್ಗಳು ಕೇಳಂಗಿಲ್ಲ, ಅಂದ್ರೆ ಅಲ್ಲಿ ಕೇಳ್ತಾನೆ, ಅಂದ್ರೆ ಯಾವ ಥರ ಬರ್ತಾವ ಉದ್ದೇಶದಿಂದ ಮಾನಸಿಕ ಸಾಮರ್ಥ್ಯಗಳು ಗೊತ್ತಿಲ್ಲ, ಅದಕ್ಕಾಗಿ ಅಂತ ತಿಳ್ಕೊಂಡ್ಬಿಡ್ಬೇಕು. 1ರ ವರ್ಗ 1, 2 ವರ್ಗ 8, 3 ವರ್ಗ 27, 4ರ ವರ್ಗ 64, 5ರ ವರ್ಗ 5, 5ಲೆ 25, ಬಂದಿರೋ 25ಕ್ಕೆ ಸೊ ಮತ್ತೊಮ್ಮೆ ಗುಣಿಸಿದಾಗ 125 ಬರುತ್ತೆ. 25 5ಲೆ 125. ಸೊ ಅದೇ ಥರ ಏನೈತಿ. ನೆಕ್ಸ್ಟ್ ಇದನ್ನ ನೋಡ್ಕೊಡ್ರಿ. ಸೊ ಯಾವ ಥರ ಬಂದೈತಿಂದ ನೀವು ಆನ್ಸರ್ ಮಾಡ್ರಿ. ಇದ್ರ ಮ್ಯಾಗ ಕೇಳುವಂಥ ಪ್ರಶ್ನೆಗಳನ್ನು ಸೊ ಕೊಡ್ತೀನಿ ನಾನು, ಅದನ್ನ ಬಿಡಿಸ್ರಿ. ಸೊ ಇದು ಲಾಸ್ಟ್ ಇದು ಕ್ಲಾಸ್, ಯಾವುದು ಸರಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೊನೆಯ ಕ್ಲಾಸ. ಸೊ ಯಾವ ಥರ ಕ್ವಶನ್ಗಳು ಬಂದಿರ್ತಾವ ಅಂತ ಹೇಳಿಂದ ಸರಣಿ ಮ್ಯಾಗ ಕೆಲವೊಂದಿಷ್ಟು ಕೊಡ್ತೀನಿ ನಾನು. ಸರಣಿಗಳನ್ನು ಕೂಡಿಸೋದ್ರಾಗ ಮಾಡಿರ್ತಾರೋ ಇಲ್ಲ ಕಳಿದ್ರಾಗ ಮಾಡಿರ್ತಾರೋ ಏನು ಎಂತ ತೇಶಿಂದ ಅದನ್ನು ನೀವು ಆನ್ಸರ್ ಮಾಡಿರಿ. ಡೈರೆಕ್ಟಾಗಿ ಕ್ವಶನ್ ಅಂತ ತೇಶಿಂದ ಹೇಳ್ತೀನಿ ನಿಮ್ಗೆ. ಆ ಕ್ವಶನ್ಗೆ ಯಾವ ಥರ ಮುಂದೆ ಕಂಟಿನ್ಯೂ ಬರೋದ ತೇಶಿಂದ ನೀವು ಬಿಡಿಸ್ಬಿಡ್ರಿ. ಇಲ್ಲಿ ಬರಿತೀನಿ ನೋಡ್ರಿ. ಒಂದನೇದು 1, 2, ಸೊ 2, 4, 4 ಆದ ಬಳಿಕ 3 ಕ್ವಶನ್ ಮಾರ್ಕ್ ಈ ಥರ ಆಯ್ತು. ಇನ್ನು ನೆಕ್ಸ್ಟ್ ಇದನ್ನೇನೈತಿ ಕ್ವಶನ್ ನೋಡ್ಕೊಡ್ರಿ. ಈ ಕೆಳಗಿನ ಯಾವ ಸಂಖ್ಯೆಗಳನ್ನು ನಿರ್ದಿಷ್ಟ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸುತ್ತದೆ. ಅಂದ್ರೆ ಇಲ್ಲಿ ಯಾವ್ದು ಕ್ವಶನ್ ಮಾರ್ಕ್ ಐತಿಲ್ಲ, ಸೊ ಇಲ್ಲಿ ಯಾವ್ದು ಬರುತ್ತೆ ಅಂತ ನೀವು ಆನ್ಸರ್ ಮಾಡ್ಬೇಕು. ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ. ಸೊ ಎರಡನೇದು ಏನೈತಿ 5, 9, 1, 3. ಅಂದ್ರೆ ಇಲ್ಲೇನೈತಿ ಸೊ ಇದ್ರ ಮ್ಯಾಗ ಬರೆಯಾಕತ್ತೀನಿಲ್ಲ, ಹಿಂಗಾಗಿ ಅಷ್ಟು ಕ್ಲಿಯರ್ ಆಗಿ ಇನ್ನ ನನಗೆ ಇದ್ರೊಳಗೆ ಜಜ್ಮೆಂಟ್ ಆಗತ್ತಿಲ್ಲ. ಅಂದ್ರೆ ಅಕ್ಷರ ಏನೈತಿ ಸೊ ಸಣ್ಣ ಹುಡುಗರತ್ಲೆ ಆಗಿರ್ತಾವ, ಏನು ಮಾಡಕ್ ಬರಂಗಿಲ್ಲ. ಆದಷ್ಟು ಏನೈತಿ ತಿಳಿಸ್ಲಾಕತ್ತೀನಿ, ಸೊ ತಿಳ್ಕೊಡ್ರಿ. ಇದೇ ಥರ ಏನೈತಿಲ್ಲ ಇದನ್ನೆಲ್ಲ ಆನ್ಸರ್ ಬಿಡಿಸ್ರಿ. ಆನ್ಸರ್ ಬಿಡಿಸಿಂದ ನನಗೆ ಕಮೆಂಟ್ ಹಾಕ್ರಿ. ಜೊತೆಗೆ ಏನೈತಿ ನಿಮ್ದು ಏನೋ ಡೌಟ್ ಇದ್ರು ಸರಣಿ ಮ್ಯಾಗ ಆ ಪ್ರಶ್ನೆಗಳನ್ನ ನನಗೆ ಕಳಿಸ್ರಿ. ಏನು ನೆಕ್ಸ್ಟ್ ಕ್ಲಾಸ್ನೊಳಗೆ ಏನೈತಿ ಇದನ್ನೆಲ್ಲ ಬಿಡಿಸ್ಕಿಸಿಂದ ಸೊ ಅದ್ರ ಜೊತೆಗೆ ಒಂದು 3-4 ಕ್ವಶನ್ಗಳನ್ನು ಬಿಡಿಸಿ ಮತ್ತು ಸಾಮ್ಯತೆಗಳನ್ನು ನೋಡೋಣ. ಆದಷ್ಟು ಏನೈತಿಲ್ಲ ಉಪಯೋಗ ತೊಗೊಳ್ರಿ. ದೇವ್ರ ಒಳಗೆ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.